ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 8 ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಬೆಡ್ ರೆಡಿ ಮಾಡಿ ಇವತ್ತೆಲ್ಗೋ ಸ್ಪೆಷಲ್ ಹೋಗ್ಬೇಕಿತ್ತು. ಅದಕ್ಕೆ ಶರ್ಟೆಲ್ಲ ಐರನ್ ಮಾಡಿಕೊಂಡು ನಿನ್ನೆ ಹಾಕೊಂಡಿರೋ ಶರ್ಟ್ ಪ್ಯಾಂಟ್ನ ವಾಷಿಂಗ್ ಮಷಿನ್ಗೆ ಹಾಕಿದೆ. ಆಮೇಲೆ ಸ್ವಲ್ಪ ಹೊತ್ತು ಬುಕ್ ಓದಿ ಸ್ನಾನಕ್ಕೆ ಹೋದೆ. ಬೇಗ ಬೇಗ ಸ್ನಾನ ಮಾಡಿಕೊಂಡು ಐರನ್ ಮಾಡಿರೋ ಶರ್ಟ್ ಹಾಕ್ಕೊಂಡು ಆ ಜಾಗಕ್ಕೆ ಹೊರಟ್ವಿ. ಹೋಗ್ಬೇಕಾದ್ರಂಗೆ ಇವತ್ತು ಪಿ ಜಿಲಿ ಊಟ ಮಾಡೋಕೆ ಇಷ್ಟ ಇದ್ದಿಲ್ಲ. ಅದಕ್ಕೆ ಹೊರಗಡೆ ದೋಸೆ ತಿನ್ನೋಣ ಅಂತ ಮಸಾಲೆ ದೋಸೆ ತಿಂದೆ. ಮಸಾಲೆ ದೋಸೆ ತಿಂದ್ಬಿಟ್ಟು ಒಂದು ಟೀ ಕುಡಿದೆ. ಟೀ ಕುಡಿದ್ಬಿಟ್ಟು ಜೈ BMTC ಅಂದ್ಬಿಟ್ಟು BMTC ಬಸ್ ಹತ್ಕೊಂಡು ನಾವು ಹೊರಟಿದ್ದು ಇವತ್ತು ಬನಶಂಕರಿ ಕಡೆಗೆ. ಬನಶಂಕರಿಯಿಂದ ರ್ಯಾಪಿಡೋ ಬುಕ್ ಮಾಡಿದೆ. ರ್ಯಾಪಿಡೋ ಬುಕ್ ಮಾಡಿಬಿಟ್ಟು ರ್ಯಾಪಿಡೋ ಬರೋ ಬಂದ ತಕ್ಷಣ ಅವ್ರ ಹತ್ರ ಹೆಲ್ಮೆಟ್ ಇಸ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನಾವು ಹೊರಟಿದ್ದು ಇವತ್ತು ಬನಶಂಕರಿಲಿರೋ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ರೀಚ್ ಆದ ತಕ್ಷಣ ಒಳಗಡೆ ಹೋದ್ವಿ. ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಇವತ್ತು ನಾವೇನಕ್ಕೆ ಬಂದಿದ್ದೀವಿ ಅಂದರೆ ಅಲ್ಲಿರೋ ಕೆಲವೊಂದು ಬೈಕ್ಗಳ ಬಗ್ಗೆ ತಿಳ್ಕೊಬೇಕಂತಿತ್ತು. ಆಮೇಲೆ ಇನ್ನೂ ಹೇಳ್ತೀನಿ ಮುಂದೆ ಏನಕ್ಕೆ ಬಂದಿದ್ದೇನಂತ. ಅಲ್ಲಿ 2 ಕ್ಯೂಟ್ ಬೈಕ್ಸ್ ಕಾಣಿಸಿದ್ದು ಚಿಕ್ಕು, ತುಂಬ ಚೆನ್ನಾಗಿದ್ದು. ಆಮೇಲೆ ಬೈಕ್ ಬಗ್ಗಳಿಗೆ ತಿಳ್ಕೊಂಡು ನೆಕ್ಸ್ಟ್ ರೂಮಿಗೆ ಓಡೋ ಟೈಮ್ ಆಯಿತು. ಮತ್ತೆ BMTC ಬಸ್ ಹಿಡ್ಕೊಂಡು ಬಸ್ ಒಳಗಡೆ ಕೂತ್ಕೊಂಡು ರೂಮಿಗೆ ಬಂದೆ. ರೂಮ್ ಮೇಲೆ ನನ್ನ ರೂಮಲ್ಲಿ ಈ ಥರ ಶಾಡೋ ಬೀಳ್ತಾ ಇತ್ತು. ಈ ಶಾಡೋ ನೋಡಿ ಟೆರೆಸ್ ಮೇಲೆ ಹೋದೆ. ಟೆರೆಸ್ ಮೇಲೆ ಹೋಗ್ಬಿಟ್ಟು ವ್ಯೂ ಎಂಜಾಯ್ ಮಾಡಿದೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ವ್ಯೂ ಎಂಜಾಯ್ ಮಾಡಿಬಿಟ್ಟು ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗಾಯ್ಸ್, ನಾಳೆ ಸಿಗೋಣ.